ಹಾಯ್ ವೆಲ್ಕಮ್ ಎವ್ರಿಬಡಿ. ಬಾ ಸ್ವಲ್ಪ ಎತ್ಕೊಂತೀನಿ ಬಾರೋ ಚಳಿ. ನಮಸ್ತೆ. ರೆಡಿ ಆರಾಮ ರೆಡಿ. ಹಾಯ್ ಫ್ರೆಂಡ್ಸ್. ಸುಬ್ಬಿ ಮಲಗಿದ್ದೇನೋ ನೋಡಿ ಫ್ರೆಂಡ್ಸ್, ನಾನು ಫೋರ್ಸ್ ಮಾಡಿ ಕರ್ಸ್ಕೋಬೇಕು. ಹಾಯ್ ಫ್ರೆಂಡ್ಸ್, ನಾನು ಚಂದನ್, ನಮ್ಮ ಅಕ್ಕ ಓದ್ತಾವಳೆ ಅಂತ ಫುಲ್ ಹ್ಯಾಪಿಲಿ ಇದ್ದೀನಿ. ಪಾಪ ಅವಳಿಂದ ನಿದ್ದೆ ಗಂಡಲ್ಲ ಅವಳೆ. ಮನೆ ಮಲಗಿದ್ದೇನು? ಏ ಬೇಡ ಬಿಡ. ಜನವರಿ 10th ಪಾರ್ಟಿ ಇದೆ, ಎಲ್ಲರೂ ಬಂದ್ಬಿಡಿ. 9th ನಮ್ಮ ಅಕ್ಕ ಹೋಗ್ತಾ ಇದ್ದಾಳೆ ಅಂತ 10th ಪಾರ್ಟಿ ಕೊಡಿಸ್ತಾ ಇದ್ದೀನಿ ಎಲ್ಲರಿಗೂ. ಬನ್ನಿ 11, 8. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಪುನೀತ್ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗ್ ಪೂರ್ತಿ ನನ್ನ ತಂಗಿ USA ಹೊರಟಿದ್ದಾಳೆ. ಸೊ ಅವಳನ್ನ ಕಳಿಸ್ಕೊಡೋದಕ್ಕೋಸ್ಕರ ಅವಳದ್ದು ಯಾವುದೇ ಥರದ ಬಟ್ಟೆ ಪ್ಯಾಕಿಂಗ್ ಆಗಿಲ್ಲ. ಸೊ ಎಲ್ಲದಕ್ಕೂ ಹೆಲ್ಪ್ ಮಾಡಬೇಕು. ನೋಡಿ, ನನ್ನ ಬೆಡ್ ಮೇಲೆ ದೊಡ್ಡ ಕಸರೆ ಇದೆ, ಕಮ್ಮಿ ಇದೆ. ಈಗ ನೋಡಿ, ನಮ್ಮ ಅಕ್ಕ ಬಂದಿದ್ದಾಳೆ. 5 minutes ಅಲ್ಲಿ ಎಲ್ಲ ಫುಲ್ ಫಿನಿಶ್ ಮಾಡ್ಬಿಡ್ತಾಳೆ. ಆಯಿತು ಆಯ್ತು, ಕಮಿಟ್ ಆಗ್ತಿದ್ಯಾ? ಆಯಿತು, ಅದಕ್ಕೆ ಬಂದಿರೋದಲ್ವ ಬೇಗ. ಏನು ನಿನ್ನ ರೂಮ್ ಏನು ಮಾಡಬೇಕು? ನೀನ್ ಇಲ್ಲೇ ಇರ್ತೀಯ, ಮಾಡ್ಕೋ. ನಮ್ಮ ಅಕ್ಕ ನಂಗೆ ಹೆಲ್ಪ್ ಮಾಡ್ತಾರೆ, ರಶ್ಮಿ ಅಕ್ಕ ಹೆಲ್ಪ್ ಮಾಡ್ತಾರೆ ಅಂತ ಫ್ರೆಂಡ್ಸ್. ದೊಡ್ಡ ಸೋಂಬೇರಿ ಇದು. ಹಾಯ್, ಇದು ಚಿಕ್ಕ ಸೋಂಬೇರಿ. ಫ್ರೆಂಡ್ಸ್ ಬರೀ ಕ್ಲೀನಿಂಗ್ ಅಲ್ಲಿ ಅಷ್ಟೇ ಫ್ರೆಂಡ್ಸ್, ನಾನು ಸೋಂಬೇರಿ. ಅದೇ ಚೈತ್ಸ್ ಬಟ್ಟೆ ಎಲ್ಲ ತಗೊಂಡೋಗ್ತೀಯ, ಇದನ್ನ ಏನು ಮಾಡ್ತೀಯಾ? ಅಕ್ಕ ನೀನು ಕೊರಿಯರ್ ಮಾಡ್ಬಿಡಕ್ಕ. ಜಾಸ್ತಿ 10 kg ಬೀಳ್ಬೋದು. ಇಷ್ಟು ಮಾಡಲ್ಲ ಅಂತ ತಂಗಿಗೆ. ನೋ ಚಾನ್ಸ್. ಅನ್ನಕ್ಕಾಗಲ್ಲ. ಆಯ್ತು ಬಿಡಮ್ಮ, ತಗೊಂಡೋಗಕ್ಕಾಗಲ್ಲ ನನ್ನ ಕೈಯಲ್ಲಿ. ಇವಾಗ ಇದನ್ನೆಲ್ಲ ಬ್ಯಾಗ್ 4 ತಗೊಂಡೋಗ್ತೀನಿ. ಬುಕ್ಸ್ ಎಲ್ಲ ಓದಂತ. ಸೊ ಇದಿಷ್ಟು ಬಟ್ಟೆ ಪ್ಯಾಕ್ ಆಗ್ಬೇಕು ಇವಾಗ. ಇದಿಷ್ಟೇ ಅಲ್ಲ, ಕಬೋರ್ಡ್ ಅಲ್ಲಿ ಇರೋದು ಯಾವ್ದು ಆಚೆ. ಓ ಮೈ ಗಾಡ್, ಇನ್ನ ಇಲ್ಲಿದೆ ಅಕ್ಕ. ಇದೆಲ್ಲ ತೆಗಿಬೇಕು, ಇದು ತೆಗಿಬೇಕು. ಇಷ್ಟೆಲ್ಲ ಜೋಡಿಸ್ಬೇಕಾ ಈಗ? ಪರವಾಗಿಲ್ಲ, ಇಷ್ಟೊಂದು ಡೀಸೆಂಟ್ ಆಗಿ ಏನು ಕೂತ್ಕೊಳ್ಳೋದು ಬೇಡ, ತಿನ್ಬೋದು, ತಿನ್ನಿ. ಅಕ್ಕ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದಲ್ಲ, ಅದು ಮಗಳು ಏನಾರು ಅಮ್ಮನ ಮನೆಗೆ ಬಂದಾಗ ಎಲ್ಲ ಸಾಮಾನು ತಗೊಂಡು ಹೋಗೋದು. ಅಮ್ಮ ನಿಂಗೆ ಇದು ಬೇಕಾ, ನಿಂಗೆ ಬೇಡ ಅಂದ್ರೆ ನಂಗೆ ಕೊಡು. ಕನ್ನಡಕ ಸರಿ ಮಾಡ್ತೀನಿ ಸಂವತ್ಸರ. ಎಲ್ಲರೂ ಕೂತ್ಕೊಂಡ್ ಮಗನೆ ಕಣ್ಣಲ್ಲಿ ಇದನ್ನ ನೋಡಕ್ಕಾಗ್ದೇ ಕೂತಿದೀವಿ. ಪಿಂಕಿ ಅಕ್ಕನ ಬರ್ಡೇ ಫಸ್ಟ್ ಕೇಕ್ ಖುಷಾಲಿಗೆ. ಸೊ ಅವಳಿಗೋಸ್ಕರ ಅಂತ ಹೇಳಿ ಹಿಂದಿನ ದಿವಸನೇ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಇತ್ತು. ಸ್ವಲ್ಪ ಏನು ಪ್ಯಾಕ್ ಮಾಡಿರಲಿಲ್ಲ, ಕಂಪ್ಲೀಟ್ ಪ್ಯಾಕಿಂಗ್ ಬ್ಯಾಲೆನ್ಸ್ ಇತ್ತು. ಸೊ ಎಲ್ಲ ಮಾಡಿಕೊಂಡು ಬೆಳಗ್ಗೆ ನನ್ನ ಮಗಳನ್ನ ಸ್ಕೂಲಿಗೆ ಬಿಡಬೇಕಾಗಿತ್ತು. ಸೊ ಬೆಳಗ್ಗೆನೇ ಎದ್ದು ಆಚೆ ಬಂದರೆ ಈ ಮಟ್ಟಕ್ಕಿದೆ ಚಳಿ. ಸೊ ನಮ್ಮ ಯಜಮಾನ್ರು ಆಲ್ರೆಡಿ ಎದ್ದಿದ್ದಾರೆ, ಮಿಕ್ದವರೆಲ್ಲ ಮಲ್ಕೊಂಡಿದ್ದಾರೆ. ನನ್ನ ಮಗಳನ್ನ ಏಳಿಸಿ ರೆಡಿ ಮಾಡಿ ಸ್ಕೂಲಿಗೆ ಕರ್ಕೊಂಡೋಗಿ ಬಿಡಬೇಕು. ಆಲ್ರೆಡಿ ತುಂಬ ಚಳಿ ಇದೆ, ಅದರಲ್ಲಿ ಊರ ಕಡೆನಲ್ಲಂತೂ ಇದ್ದಿದ್ದು ಕೇಳೋ ಹಾಗಿಲ್ಲ. ನೀವೇ ನೋಡಿದ್ರಲ್ಲ ಎಷ್ಟು ಫಾಗ್ ಇದೆ ಅಂತ. ಆದರೂ ಕಷ್ಟಪಟ್ಟು ನನ್ನ ಮಗಳು ಎದ್ದೆ ರೆಡಿಯಾಗಿ. ಸೊ ಯೂಶ್ವಲಿ ನಮ್ಮ ಮನೆ ಹತ್ರನೇ ಸ್ಕೂಲ್ ಇರೋದ್ರಿಂದ ತುಂಬ ಬೇಗ ಏನು ಬಿಡಬೇಕಾಗಿಲ್ಲ, ಬಟ್ ಊರಿಗೆ ಬಂದಾಗ ಸ್ವಲ್ಪ ಬೇಗನೆ ಬಿಡಬೇಕು. ಸೊ ಅರೌಂಡ್ 7:10 ಹೊರಟ್ವಿ ಮನೆಯಿಂದ. ಸ್ಕೂಲಿಗೆ ಡ್ರಾಪ್ ಮಾಡಿ ಹಾಗೆ ಸ್ವಲ್ಪ ಪರ್ಚೇಸಿಂಗ್ ಮುಗಿಸ್ಕೊಂಡು ಬ್ಯಾಕ್ ಟು ಹೋಮ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನೇ ವ್ಲಾಗ್ ಮಾಡ್ತಾ ಇದ್ದೀನಿ ನಿಂದು, ಆಯ್ತಾ? ಸೊ ಇವತ್ತು ಮಿಡ್ನೈಟ್ ನನ್ನ ಫ್ಲೈಟ್ ಇರೋದು. ಆ್ಯಂಡ್ ನಾವಿವಾಗ ಏನು ಮಾಡ್ತಿದ್ದೀವಿ ಗೊತ್ತಾ? ಸ್ಟಾರ್ಟ್ ಮಾಡಿದ್ದೀವಿ. ಹಲೋ ಹೇಳಿ. ನೀನು ಒಪ್ಕೊಳ್ಳಲ್ಲ, ನೀನು ಪವನಿಗೆ ಮಾಡು. ಎಲ್ಲಿದ್ದೆ? ಯಾರ ಜೊತೆ? ಸಾರಿ, ಮನೇನಾ? ಅಯ್ಯಪ್ಪಿ, ನಾನು ನಮ್ಮ ಅಕ್ಕಂಗೋಸ್ಕರ ಹತ್ತಿದ್ದೀನಿ. ನಮ್ಮ ಅಕ್ಕ ಪವನ್ ಕುಡ್ದಾಗ ಚಂದ ನಂಗೋಸ್ಕರ ಹತ್ತಿಲ್ವಾ? ನಮ್ಮ ಅಕ್ಕ USA ಓದ್ತಾಳೆ, ನಾನು ಹತ್ತಿದ್ದೀನ. ಯಾವ್ದು ಹೇಳಿ, ಏನು ತಗೊಳ್ಳೋದು ಹೇಳಿ?
ಒಂದಷ್ಟು ಹರಟೆ ಮಾಡ್ತಾ ಅಂತೂ ಇಂತೂ ಬಟ್ಟೆ ಮತ್ತು ಮಸಾಲ ಐಟಮ್ಸು ಎಲ್ಲ ಕೂಡ ಪ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಒಂದು ಮಟ್ಟಕ್ಕೆ ಪ್ಯಾಕಿಂಗ್ನ ಮುಗಿಸಿದ್ವಿ. ಅಷ್ಟರಲ್ಲಿ ನನ್ನ ನಾದಿನಿ ಮಗಳ ಬರ್ಡೇ ಕೂಡ ಇತ್ತು. ಅಂದರೆ ನನ್ನ ತಂಗಿಗೆ ಅವಳ ತಂಗಿ ಆಗಬೇಕು. ಸೊ ನಾನು ನನ್ನ ತಂಗಿ ಬರ್ಡೇನ ಗ್ರ್ಯಾಂಡಾಗಿ ಮಾಡಿದ್ದೆ, 18th ಬರ್ತ್ಡೇ. ಸೊ ಅವಳ ತಂಗಿ ಬರ್ಡೇನ ಮಾಡಬೇಕು ಅಂತ ಹೇಳಿಬಿಟ್ಟು ಅವಳಿಗೆ ಗೊತ್ತಿಲ್ಲದಂಗೆ ಸರ್ಪ್ರೈಸಾಗಿ ಈ ಥರದ್ದೊಂದು ಅರೇಂಜ್ಮೆಂಟ್ ರೆಡಿ ಇತ್ತು. ಅವಳಿಗೆ ಗೊತ್ತಿರಲಿಲ್ಲ, ಎಕ್ಸಾಮ್ಸ್ ಇತ್ತು ಅಂತ ಹೇಳಿಬಿಟ್ಟು ಅವಳು ಎಕ್ಸಾಮ್ಸ್ ಅಟೆಂಡ್ ಮಾಡೋದಕ್ಕೆ ಹೋಗಿದ್ಲು. ಒಂದು ಕಡೆ ಅಡುಗೆ ತಯಾರಿ ನಡೀತಿದೆ. ನಮ್ಮ ಮನೆಯ ಹಿರಿಯ ಶೆಫ್ಗಳು ಎಲ್ಲರೂ ಸೇರಿಕೊಂಡು ಅಡುಗೆ ರೆಡಿ ಮಾಡ್ತಾ ಇದ್ದಾರೆ. ಅವರು ಅಡುಗೆ ರೆಡಿ ಮಾಡ್ತಾ ಇದ್ದಾರೆ, ನಾವು ಬಟ್ಟೆ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ. ಆ ಗ್ಯಾಪಲ್ಲಿ ಮತ್ತೆ ಆಚೆ ಹೋಗ್ಬೇಕಾಗಿ ಬಂತು. ಸೊ ಹೊರಟ್ವಿ ನಾವು. ಗಂಟೆಗೆ ಫ್ಲೈಟ್? ಬೆಳಗ್ಗೆ 7 ಗಂಟೆಗೆ. ಸೊ ಮನೆ ಎಷ್ಟು ಗಂಟೆಗೆ ಬಿಡಬೇಕು? ಇವಾಗ ಏನ್ ಮಾಡಕ್ ಹೋಗ್ತಿದೀವಿ? ಹೇರ್ ವಾಶ್. ಬಿಕಾಸ್ ನೆನ್ನೆ ಸ್ಟ್ರೈಟ್ನಿಂಗ್ ಮಾಡಿಸಿದೀನಿ. ಲಾಸ್ಟ್ ಮೂಮೆಂಟ್ ಪ್ರಿಪರೇಷನ್. ದಿನ ಏನ್ ಮಾಡಿದೆ? ಹೋಗೋಗ ಎಲ್ಲರ ಮನೆ ಊಟ ಮಾಡಿದೆ. ಬೆಳಗ್ಗೆ ಟಿಫನ್ ಒಬ್ರು ಮನೆಯಲ್ಲಿ, ಮಧ್ಯಾಹ್ನ ಊಟ ಒಬ್ರು ಮನೆಯಲ್ಲಿ, ರಾತ್ರಿ ಊಟ ಒಬ್ರು ಮನೆಯಲ್ಲಿ. ಫ್ಯಾಮಿಲಿ ಅಂತ ನಂಗೆ ಈಗ. ಸೊ ನೀನು ಡೈರೆಕ್ಟ್ ಫ್ಲೈಟಾ? ಇಲ್ಲ, ನಾನು ಮಾಡಿರೋದು ಬ್ರಿಟಿಷ್ ಏರ್ವೇಸು. ಇಲ್ಲಿಂದ ಲಂಡನ್ಗೆ ಹೋಗಿ ಲಂಡನ್ ಹೀತ್ರೋ ಅಲ್ಲಿ 3 hours ಲೇ ಓವರು. ಅದನ್ನು ಮುಗಿಸ್ಕೊಂಡು ನೆಕ್ಸ್ಟು ವಾಷಿಂಗ್ಟನ್ಗೆ ಲ್ಯಾಂಡ್ ಆಗೋದು. ಅಲ್ಲಿ ಏನಕ್ಕೆ ಹೋಗ್ತಿರೋದು ನೀನು? ಓದಕ್ಕೆ. ಪಕ್ಕನಾ? ಲಗೇಜ್ ನೋಡಿದ್ರೆ ಹಂಗ ಅನ್ಸ್ತಿಲ್ಲ. ಇಲ್ಲ, 4 ಜನ ಕೇಳ್ಬೇಕು, ಓದಕ್ ಬಂದಿದ್ಯಾ ಶಾಪಿಂಗ್ ಅಲ್ಲ ಏನೋ ಪೋಸ್ ಮಾಡಕ್ ಬಂದಿದ್ಯಾ ಅಂತ. ಹಂಗೆ ಶಾಪಿಂಗ್ ಮಾಡಿದ್ದೀನಿ ನಾನು. ಫ್ಯಾಷನ್ ಶೋ ಮಾಡಕ್ ಬಂದಿದ್ಯಾ ಅನ್ಬೇಕು, ನಾನು ಹ್ಞೂ ಅನ್ಬೇಕು. ಅಷ್ಟು ಬಟ್ಟೆ ತಗೊಂಡಿದ್ದು ಪ್ಯಾಕ್ ಮಾಡಿ 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 ಸಾಕಾಯ್ತು. ಇನ್ನ ಒಂದ್ ಸ್ವಲ್ಪ ಹಂಗೆ ಬಿಟ್ಟು ಬಂದಿದೀವಿ. ಈಗ ಲಾಸ್ಟ್ ಮೂಮೆಂಟ್ ಪ್ಯಾಕಿಂಗ್ ಮಾಡಬೇಕು. ಈಗ ಕೆಲ್ಸದ ಮೇಲೆ ಹೋಗ್ತಾ ಇದೀವಿ. ಸೊ ಕೆಲಸ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಇನ್ನೊಂದು ಸರ್ಪ್ರೈಸ್. ಇನ್ನ ಒಂದು ಲಾಸ್ಟ್ ಮೂಮೆಂಟ್ ಕೆಲಸ. ಸಾರಿಗೆ ಬ್ಲೌಸ್ ಎಲ್ಲ ರೆಡಿಮೇಡ್ ತಗೊಂಡಿದ್ದೀನಿ, ಯಾವ್ದು ಟಕ್ ಇಡ್ಸಿಲ್ಲ. ಯಾವುದಕ್ಕೂ ಅದನ್ನ ಮಾಡಿಸ್ಕೊಂಡು ಆಲ್ಟ್ರೇಷನ್ ಮಾಡಿಸಿ ಎಲ್ಲ ಮುಗಿಸ್ಕೊಂಡು ಬಂದು ಆನ್ ಟೈಮ್ ಮನೆ ಸೇರ್ಕೊಂಡು ಇನ್ನ ಪ್ಯಾಕಿಂಗ್ ಮುಗಿಸ್ಬೇಕು. ಸೊ ಸಾಕಷ್ಟು ಕೆಲಸ ಬಾಕಿ ಇದೆ. ಪ್ಲಸ್ ಸೆಲೆಬ್ರೇಷನ್ ಇದೆ, ನಮ್ಮ ತಂಗಿ ಬರ್ಡೇ. ಹೌದು, ಒಂದು ಬರ್ಡೇ ಸೆಲೆಬ್ರೇಷನ್ ಬೇರೆ ಇದೆ. ಹಾಗೆ ಈಗ ನೆಕ್ಸ್ಟ್ ವ್ಲಾಗ್. ಹೌದು, ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ನೋಡ್ತಾ ಇರಿ. ಓಕೆ, ಕಂಟಿನ್ಯೂ ಮಾಡ್ತೀನಿ ಹಾಗೇನೆ. ಸ್ಕೂಲಿಂದ ಮಕ್ಕಳನ್ನೆಲ್ಲ ಪಿಕ್ ಮಾಡಿ ಹಾಗೆ ಬರ್ಡೇ ಗರ್ಲ್ನ ಕೂಡ ಪಿಕ್ ಮಾಡಿ ರೆಡಿ ಮಾಡಿಸ್ಕೊಂಡು ಅವಳು ಸರ್ಪ್ರೈಸ್ ಜಾಗಕ್ಕೆ. Hello birthday girl, happy birthday. Oh, so looking so pretty. ನೋಡ್ರೋ ಪಿಂಕಮ್ ಅವ್ರನ್ನ. ಬಾ ಒಳಗೆ. ಸೊ ಅವಳು ನೋಡ್ತಾ ಇದ್ದಂಗೆ ಕಂಪ್ಲೀಟ್ಲಿ ಸರ್ಪ್ರೈಸ್ ಆದಳು. ಯಾಕಂದರೆ ಅವಳಿಗೆ ಏನು ಕ್ಲೂನೇ ಇರಲಿಲ್ಲ. ಮೇ ಬಿ ಕೇಕ್ ಕಟ್ ಮಾಡಿಸ್ಬೋದು, ಎಲ್ಲರೂ ಇದ್ದಾರೆ, ಸೊ ಕೇಕ್ ಒಂದು ಕಟ್ ಮಾಡಿಸ್ಬೋದು ಅನ್ನೋ ಐಡಿಯಾನಲ್ಲಿ ಅಷ್ಟೇ ಇದ್ಲು. ನೋಡಿದ ತಕ್ಷಣ ಕಂಪ್ಲೀಟ್ಲಿ ಬ್ಲ್ಯಾಂಕ್ ಆದ್ಲು. ತುಂಬ ಖುಷಿ ಆದ್ಲು. ಪ್ಲೀಸ್ ಫೋಟೋಸ್ ತೆಗಿಬೇಡಿ, ನೀವು ವಿಡಿಯೋ ತೆಗಿಬೇಡಿ ಅಂತೆಲ್ಲ ಹೇಳ್ತಾ ಇದ್ಲು. ಸೊ ಪ್ಯಾನಿಕ್ ಆಗಿ ಜೊತೆಯಲ್ಲಿ ಖುಷಿ ಕೂಡ, ಎರಡು ಮಿಕ್ಸ್ಡ್ ಫೀಲಿಂಗಲ್ಲಿ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಒಟ್ಟಿಗೆ ಸೇರಿದ್ವಿ. ನನ್ನ ತಂಗಿ ಕೂಡ ಹೊರಟಿದ್ಲು. ಸೊ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಒಂದು ಸೆಲೆಬ್ರೇಷನ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಊಟ ಎಲ್ಲ ಮುಗಿಸಿ, ಫಸ್ಟ್ ಊಟ ಮುಗಿಸ್ಬಿಡೋಣ ಆಮೇಲೆ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಹೊಟ್ಟೆ ಹಸ್ತಿತ್ತು. ನಾವು ಮನೇಲಿ ಸೇರೋ ಅಷ್ಟೊತ್ತಿಗೆ ಆಲ್ರೆಡಿ ತುಂಬ ಲೇಟ್ ಆಗಿತ್ತು. ಸೊ ಊಟ ಮುಗಿಸ್ಕೊಂಡು ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಸೊ ಕೇಕ್ ಕಟ್ಟಿಂಗ್ ಆಯಿತು. ಕೇಕ್ ಕಟ್ಟಿಂಗ್ ಟೈಮಲ್ಲಿ ನನ್ನ ಮಗಳು ಹಾಜರಿಲ್ಲ ಅಂದರೆ ಹೇಗೆ? ಮಕ್ಕಳಿಗೆ ಕೇಕ್ ನೋಡಿದ ತಕ್ಷಣ ಅದನ್ನು ತಿಂತಾರೋ ಇಲ್ವೋ ಅದನ್ನು ಕಟ್ ಮಾಡೋ ಆಸೆ ಅಂತೂ ಭಾಳ ಇರುತ್ತೆ. ಸೊ ನನ್ನ ಮಗಳು ಹೋಗಿ ಕ್ಯೂರಿಯಸಲ್ಲಿ ನಿಂತ್ಕೊಂಡು ಆಮೇಲೆ ಹಾಗೆ ಎಸ್ಕೇಪ್ ಆಗಿಬಿಟ್ಲು. ಸೊ ನಮ್ಮ ಹುಡುಗಿಗೆ ಬರ್ಡೇ ಸೆಲೆಬ್ರೇಷನ್ ಅಂತೂ ಸೂಪರಾಗಾಯಿತು. ಎಲ್ಲರೂ ಕೂಡ ಕೇಕ್ನ ತಿನ್ಸಿದ್ವಿ. ಅವಳಿಗೆ ಸ್ವೀಟ್ ಅಂದರೆ ಸ್ವಲ್ಪನೂ ಇಷ್ಟ ಇಲ್ಲ. ಕಷ್ಟಪಟ್ಟು 1-2 ಪೀಸ್ ತಿಂದ್ಲು ಅಷ್ಟೇ. ಸೊ ಕ್ವಿಕ್ಕಾಗಿ ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ಹಾಗೆ ನನ್ನ ತಂಗಿಗೆ ಅಂತ ಮಾಡಿದ್ವಿ. ಅವಳು ಗಿಫ್ಟ್ ಕಂಡ್ಕೊಡು, ನೀನ್ ಯಾಕೋ ಮಾಡ್ತಾ ಇದ್ಯಾ? ನಾನು ಹೇಳಿದ ಕಲರ್ ತಂದಿದ್ದೆ. ಎಲ್ಲ ಹಾಯ್ ಮಾಡಿ. ಇಲ್ಲಿ ಹಿಂಗೆ ಹಿಂಗೆ ಬಾಯಲ್ಲಿ ಮಾಡೋದು ಕಾಣಿಸಲ್ಲ. ಹಾಯ್ ಮಾಡಿ ಹಂಗೆ ಇಬ್ರು. ನಾನು ಅಲ್ಲಿಗೆ ಹೋಗೋದು ಫ್ರೈಡೆ.
ನೀನು ನಂಗೆ ಫ್ರೈಡೇ ವಿಡಿಯೋ ಕಾಲ್ ಮಾಡು. ಮಗಳು, ಅಮ್ಮ, ಚಿಕ್ಕಮ್ಮ. ಕುಶಾಲಿ ಯಾರ್ ಕಂದ ಹತ್ತಿದಿವತ್ತು? ಯಾಕತ್ತೆ? ಕುಶಾಲಿ ಯಾವಾಗ್ಲೇ ಏನಂದೆ, ನಾನು ಇವತ್ತೋಗಿ ಯಾವತ್ತು ಬರ್ಬೇಕು? USA ಇವತ್ತು ಹೋಗಿ ನಾನು ನಾಳೆ ಬಂದ್ಬಿಡ್ಲಾ? ಆಯ್ತು ಮಗಳೇ. ಇವ್ರಿನ್ನ ರೆಡಿ ಆಗಿಲ್ಲ, ರೆಡಿ ಆಗಬೇಕು. ನನ್ನ ಮಗಳು ನನ್ನ ಜೊತೆಗೆ ರೆಡಿ ಆಗಿಬಿಟ್ಲು. ಆ್ಯಂಡ್ ರೂಮಿನ ಅವಸ್ಥೆ ಹೀಗಿದೆ ಸದ್ಯಕ್ಕೆ, ಎಲ್ಲ ಖಾಲಿ ಖಾಲಿ. ಆದರೆ ಇದೆಲ್ಲ ಹಂಗೆ ಇದೆ. ಮಾಡ್ಕೊಳ್ಳಿ ಮೇಡಮ್, ಸ್ಟೈಲ್ ಮಾಡ್ಕೊಳ್ಳಿ. ಏರ್ಪೋರ್ಟಿಗೆ ಹೊರಟೋದಕ್ಕೂ ಮುಂಚೆ ನನ್ನ ತಂಗಿಗೆ ಅಂತ ತಂದಿದ್ದಂಥ ಒಂದು ಪುಟ್ಟ ಕೇಕ್ ಇಟ್ಬಿಟ್ಟು ಅವಳಿಗೋಸ್ಕರ ಅಂತ ಒಂದು ಸೆಲೆಬ್ರೇಷನ್ಗೆ ಅಂತ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಆ ಗ್ಯಾಪಲ್ಲಿ ನನ್ನ ಮಗಳು ನಾನೊಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಳೆ. ಸೊ ನೆಕ್ಸ್ಟ್ ಕಮ್ಸ್ ಬೇಬಿ. ಇಲ್ಲಿ ಹಾಯ್ ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ನಾನು ಬರ್ತಡೇ ಗರ್ಲ್. ಯಾರು ಬರ್ತಡೇ ಗರ್ಲ್? ಬರ್ತಡೇ ಗರ್ಲ್ ಯಾರು? ಚಿನ್ಮಯ್ ಅಕ್ಕ ಬರ್ಡೇ ಗರ್ಲ್. ಯಸ್, ನಾನೇ ಬರ್ತಡೇ ಗರ್ಲ್. ಬರ್ಡೇ ಗರ್ಲ್ ಬರ್ಡೇ ಮುಗಿಸಿ ಸುಮ್ಮನೆ ಕೈ ತಲೆ ಮೇಲೆ ಇಟ್ಕೊಂಡು ಕೂತಿದ್ದಾರೆ. ಬರ್ತಡೇ ಇಲ್ಲೇ ಇರೋರು ಕುಂಡಾಡ್ತಿದ್ದಾರೆ. ರಾತ್ರಿ 12 ಗಂಟೆ ಆದ್ರೆ ಟೈಮ್ ಎಷ್ಟು ತೋರಿಸಿದ್ರು? 12 ಆದ್ರೂ ಇನ್ನು ಕುಂಡಾಡ್ತಾ ಇದ್ದಾರೆ ಇವರು ಮೇಡಮ್ ನೋಡಿ. ಸೊ ಏರ್ಪೋರ್ಟಿಗೆ ಹೋಗೋದಕ್ಕೂ ಮುಂಚೆ ನನ್ನ ತಂಗಿ ದೇವರಿಗೆ ಕೈ ಮುಗಿದು ನಮಸ್ಕಾರ ಮಾಡಿಕೊಂಡು ಎಲ್ರಿಗೂ ಹಾಯ್ ಹೇಳಿ ಎಲ್ರೂ ಕಣ್ಣು ತುದಿ ನೆಲೆ ಇದ್ದಂಥ ಕಣ್ಣೀರು. ಎಸ್, ಎಲ್ರಿಗೂ ಕೂಡ ಕಣ್ಣು ತುದಿಯಲ್ಲೇ ನೀರಿತ್ತು. ಸೊ ಹಾಗೋ ಹೀಗೋ ಮಾಡಿ ಯಾರು ಅಳಬಾರ್ದು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಒಂದು ಕೇಕ್ ತೊಗೊಂಬಂದಿದ್ವಿ. ಅದ್ರದ್ದೊಂದು ಸೆಲೆಬ್ರೇಷನ್ನು, ಅದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಫೋಟೋ ಸೆಷನ್ನು ಎಲ್ಲನೂ ಮಾಡಿಕೊಂಡು ಎಲ್ಲರೂ ಫೋಟೋ ಎಲ್ಲ ತೆಗೆಸ್ಕೊಂಡು ಮಜಾ ಮಾಡಿಕೊಂಡು ಅಳಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಸೊ ಹಾಗೇನೇ ಎಲ್ಲರೂ ಕಣ್ಣು ತುದಿನಲ್ಲಿ ಬಂದರು ಹಾಗೆ ಅದನ್ನು ನುಂಗ್ಕೊಂಡು ಯಾರು ಕೂಡ ಅಳ್ದಂಗೆ ಒಂದು ನೀಟ್ ಸೆಲೆಬ್ರೇಷನ್ನ ಮಾಡಿ ಖುಷಿಯಾಗಿ ಅವಳನ್ನ ಕಳಿಸ್ಬೇಕು ಅಂತ ಹೇಳಿಬಿಟ್ಟು ಒಂದು ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಆದರೆ ಇವಳು ಮಾತ್ರ ಗೊತ್ತಾಗ್ಬಿಡುತ್ತೆ, ಅವಳಿಗೆ ಗೊತ್ತಾಗಿ ಕೂತಿದ್ದಾಳೆ ಸೋಫಾ ಮೇಲೆ, ಯಾರ ಜೊತೆಲೂ ಮಾತಾಡ್ತಾ ಇಲ್ಲ. ಯೂಶ್ವಲಿ ಹಂಗಿರೋದಿಲ್ಲ, ಎಲ್ಲ ಕಡೆ ಓಡಾಡ್ಕೊಂಡು ರೌಂಡ್ ಹೊಡಿತಾ ಇರ್ತಾಳೆ. ಸೊ ಎಲ್ಲರೂ ಕಾಲ್ಗೆ ಬಿದ್ದು ನಮಸ್ಕಾರ ಮಾಡಿಕೊಂಡು ಫಸ್ಟ್ ಅವ್ರ ಅಪ್ಪ ಅಮ್ಮನಿಗೆ, ಹಾಗೆ ಚಿಕ್ಕಪ್ಪ ಚಿಕ್ಕಮ್ಮ ಅಜ್ಜಿ ತಾತ ಅಂತ ಎಲ್ರಿಗೂ ನಮಸ್ಕಾರ ಮಾಡಿಕೊಂಡು ಲಾಸ್ಟಿಗೆ ನಮ್ಮನ್ನೂ ಬಿಡಲಿಲ್ಲ, ಏನು ಬೇಡ ಅಂದರು ಕೇಳ್ದಿರ ನನಗೂ ನಮ್ಮ ಯಜಮಾನ್ರ ಕಾಲ್ಗೂ ಕೂಡ ನಮಸ್ಕಾರ ಮಾಡಿಕೊಡ್ಲು. ಸೊ ಅವಳನ್ನ ಕಳಿಸ್ಕೊಡೋದು ಅಂದರೆ ತುಂಬನೇ ಏರ್ಪೋರ್ಟ್ ಕೆಲಸ ಕೂಡ ಭಾಳ ಗಟ್ಟಿ ಮನ್ಸು ಮಾಡಿಕೊಂಡು ಬೇಬಿ ಬೇಬಿ ಹಾಯ್ ಹಾಯ್ ಮೇಡಮ್ ಹಾಯ್. ಚಿನ್ಮಯ್ ಕಾಲ್ ಮಾಡ್ತಾವಳು ಇವಾಗ. ಸೊ ಅವಳು ಹೊರಟಾಗ ಏರ್ಪೋರ್ಟಲ್ಲಿ ಏನು ಮಾಡಿದ್ರೆ ನಾವಂತೂ ಡಿಸೈಡ್ ಮಾಡಿ ಕಂಟ್ರೋಲ್ ಮಾಡ್ಕೊಂಡಿದ್ವಿ. ಮನೆಯಲ್ಲೇ ಒಂದು ಸ್ವಲ್ಪ ಬಂದಿತ್ತು, ಆದರೆ ಮಿಕ್ದವ್ರು ಕೇಳಬೇಕಾ. ಸೊ ಹಾಗೇನೇ ಎಲ್ರಿಗೂ ವಿಶ್ ಮಾಡಿ ಹೊರಡ್ತಾ ಇದ್ದಾಳೆ. ಎಲ್ಲರೂ ಹೇಳಿದ್ದು ಹುಷಾರು, ಸೇಫಾಗಿ ಜರ್ನಿ ಮಾಡು, ಹುಷಾರು ಹುಷಾರು. ನಾವು ಯೂಶ್ವಲಿ ಮಕ್ಕಳಿಗೆ ಹೇಳೋದು ಅದನ್ನೇ, ಹುಷಾರು, ಸೇಫಾಗಿರು, ಚೆನ್ನಾಗಿ ಓದು, ಚೆನ್ನಾಗಿರು ಅಂತ. ಸೊ ನಾವು ಅದನ್ನೇ ವಿಶ್ ಮಾಡಿ ಆರಾಮಾಗಿರು ಅಂತೆಲ್ಲ ಹೇಳಿ ಕಳಿಸಿ. ಆದರೆ ಇಲ್ಲಿ ನೋಡಿ ನಮ್ಮ ಕೂಸುಮರಿನ ಅವಳು ಹೊರಡ್ತೀನಿ ಅಂತ ಸ್ಟಾರ್ಟ್ ಮಾಡಿದ ತಕ್ಷಣ ಅವಳು ಕಣ್ಣಲ್ಲಿ ನೀರು ಸ್ಟಾರ್ಟ್ ಆಗಿದ್ದು ಸ್ಟಾಪ್ ಆಗ್ತಾನೇ ಇಲ್ಲ. ಮೋಸ್ಟ್ ಆಫ್ ಹತ್ತಿದ್ದು ಅಂದರೆ ಚಿರಂತನ ಇಲ್ಲಿ ಸೈಲೆಂಟಾಗಿದ್ದಾಳೆ. ನೆಕ್ಸ್ಟ್ ಅವಳು ಹೊರಟಿದ ತಕ್ಷಣ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಚಿರಂತನ ಮತ್ತು ಕುಶಾಲಿ ಇಬ್ಬರೂ ಸಖತ್ ಅಳ್ತಾಯಿದ್ರು. ಅವರಿಬ್ಬರನ್ನ ಸಮಾಧಾನ ಮಾಡಿ ಅವಳು ಹೊರಟ್ಲು. ಚಿಕ್ಕಿ ನಾಳೆನೆ ಬಂದ್ಬಿಡಿ ಇವತ್ತು ಹೋಗಿ ಅಂತ ಇದ್ಲು. ಆಯ್ತು ಖುಷಿ ಖುಷಿಯಾಗಿ ಕಳಿಸ್ಕೊಟ್ರೆ ಬೇಗ ಬರ್ತಾನೆ ಚಿಕ್ಕಿ ಅಂತ.
ಇಲ್ಲ ಎಲ್ಲಿ ಬಾರೆ ಚೆನ್ನಾಗಿ ಆರಾಮಾಗಿರಪ್ಪ ಯಾಕೆ ಕಳ್ಳಿಲ್ಲ ಇಲ್ಲ ಆಯ್ತು ಆಯ್ತು ಬಾ ಆಯ್ತು ಬಾ ಸಮಾಧಾನ ಮಾಡ್ತೀನಿ ಬಾಯ್ ಮಾ ಬಾಯ್ ಬಾಯ್ ಚಿಕ್ಕಿ ಬಾಯ್ ಬಾಯ್ ಹ್ಯಾಪಿ ಜರ್ನಿ ಅಂತ ಹೇಳಿ ನನ್ನ ತಂಗಿನ ಕಳಿಸ್ಕೊಟ್ಟು ನಾವೆಲ್ಲ ಏರ್ಪೋರ್ಟಿಂದ ಹೊರಟ್ವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ಸಾಕಷ್ಟು ಅಪ್ಡೇಟ್ಸ್ ಜೊತೆ ಬರ್ತಾ ಇರ್ತೀನಿ, ವ್ಲಾಗ್ಸ್ನ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಹ್ಯಾವ್ ಅ ಗ್ರೇಟ್ ಡೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.